ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯದ ಸಂಕೇತಗಳಲ್ಲಿ ಇದು ಕೂಡ ಒಂದು. ಇದು ಮತ್ತೊಂದು ದೇಶ ನೀಡಿದ ಉಡುಗೊರೆ ಎಂದರೆ ನೀವು ನಂಬುತ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಆಸಕ್ತಿದಾಯಕ ಕಥೆಯನ್ನು ತಿಳಿದುಕೊಳ್ಳೋಣ. ಅಮೆರಿಕಾದ ನ್ಯೂಯಾರ್ಕ್ ಬಂದರಿನಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೆಮ್ಮೆಯಿಂದ ನಿಂತಿದೆ. ಆದರೆ ಇದು ಅಮೆರಿಕಕ್ಕೆ ಫ್ರಾನ್ಸ್ ನೀಡಿದ ಉಡುಗೊರೆ ಎಂಬುದು ನಿಮಗೆ ಗೊತ್ತೇ? ಹೌದು, ಈ ಪ್ರತಿಮೆಯನ್ನು ಫ್ರೆಂಚ್ ಶಿಲ್ಪಿ ಫ್ರೆಡರಿಕ್ ಆಗಸ್ಟ್ ಬಾರ್ತೋಲ್ಡಿ ವಿನ್ಯಾಸಗೊಳಿಸಿದವರು. ಇದನ್ನು ಅಧಿಕೃತವಾಗಿ 1886ರಲ್ಲಿ ಉದ್ಘಾಟಿಸಲಾಯಿತು. ಈ ಪ್ರತಿಮೆ ಸ್ವಾತಂತ್ರ್ಯ ಮತ್ತು ಮುಕ್ತತೆಯನ್ನು ಪ್ರತಿನಿಧಿಸುತ್ತದೆ. ಅದರ ಬಲಗೈಯಲ್ಲಿ ಎತ್ತಿ ಹಿಡಿದಿರುವ ಟಾರ್ಚ್ ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿದೆ. ಎಡಗೈಯಲ್ಲಿ ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆಯ ದಿನಾಂಕವಾದ ಜುಲೈ 4, 1776 ಹೊಂದಿರುವ ಫಲಕವಿದೆ. ಇಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯವೊಂದಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೊದಲು ಹೊಳೆಯುವ ತಾಮ್ರದ ಬಣ್ಣದಲ್ಲಿತ್ತು. ವರ್ಷಗಳು ಕಳೆದಂತೆ ತಾಮ್ರವು ಗಾಳಿಯೊಂದಿಗೆ ಪ್ರತಿಕ್ರಿಯಿಸಿ ಇಂದು ನಾವು ಕಾಣುತ್ತಿರುವ ಹಸಿರು ಬಣ್ಣವನ್ನು ಪಡೆದುಕೊಂಡಿತು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೇವಲ ಒಂದು ದೊಡ್ಡ ಪ್ರತಿಮೆಯಲ್ಲ, ಇದು ಸ್ವಾತಂತ್ರ್ಯ, ಭರವಸೆ ಮತ್ತು ಎರಡು ದೇಶಗಳ ಸ್ನೇಹದ ಶಕ್ತಿಯುತ ಸಂಕೇತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.